ಒಂದು ಪ್ಲಾನೆಟ್ ನ ರಾಜನಾಗೋದಕ್ಕೋಸ್ಕರ ಅಲ್ಲಿರುವಂತ ಜನಗಳು ಈ ಮೂವಿಯ ಹೀರೋನ ಕುತಂತ್ರದಿಂದ ಭಯಾನಕ ಮೋನ್ಸ್ಟರ್ ಕ್ರಿಯೇಚರ್ ಗಳಿರುವಂತ ಪ್ಲಾನೆಟ್ ಗೆ ತಂದು ಬಿಟ್ಬಿಡ್ತಾರೆ. ಅವಾಗ ಅವನು ಆ ಕ್ರಿಯೇಚರ್ ಗಳಿಂದ ಬಚಾವಾಗಿ ಮತ್ತೆ ಅವನ ಪ್ಲಾನೆಟ್ ಗೆ ಹೇಗ್ ಹೋಗ್ತಾನೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ರಿಡಿಕ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಥ್ರಿಲ್ಲಿಂಗ್ ಮತ್ತೆ ಅಡ್ವೆಂಚರ್ ಆಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಒಂದು ಪಕ್ಷಿ ಡೆಸರ್ಟ್ ನಲ್ಲಿ ಮಣ್ಣೊಳಗಡೆ ಇರುವಂತ ಮನುಷ್ಯನ ಕೈನ ತಿನ್ನೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅವಾಗ ಇದ್ದಕ್ಕಿದ್ದ ಹಾಗೆ ಆ ಮನುಷ್ಯ ಪಕ್ಷಿನ ಇಟ್ಕೊಂಡು ನನ್ನನ್ನ ಸಾಯಿಸೋದು ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ನನ್ನ ಶತ್ರುಗಳು ಮರ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾನೆ. ನಂತರ ಆ ಮನುಷ್ಯ ಮಣ್ಣೊಳಗಡೆಯಿಂದ ಮೇಲ್ಗಡೆ ಬರ್ತಾನೆ. ಅವನು ಬೇರೆ ಯಾರು ಅಲ್ಲ, ರಿಡಿಕ್. ಅವನ ಒಂದು ಕಾಲು ಮುರಿದೋಗಿರುತ್ತೆ. ಅದರಿಂದ ಅವನು ಅಲ್ಲಿಂದ ತೆವಳ್ಕೊಂಡು ಸ್ವಲ್ಪ ಮುಂದೆ ಬಂದು ಆ ಡೆಸರ್ಟ್ ನಲ್ಲಿ ಇರುವಂತ ನೀರ್ನ ಕುಡಿಯೋದಕ್ಕೆ ನೋಡ್ತಾನೆ. ಆದ್ರೆ ಆ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿರೋದಿಲ್ಲ. ಅದರಿಂದ ರಿಡಿಕ್ ಒಂದ್ ಕಡೆ ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಕೆಲವು ಪ್ರಾಣಿಗಳ ಸೌಂಡ್ ಕೇಳುತ್ತೆ. ಅವಾಗ ಅವನು ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಅಲ್ಲಿ ಯಾವ ಪ್ರಾಣಿಗಳು ಇರೋದಿಲ್ಲ. ನಂತರ ಅವನು ಸ್ವಲ್ಪ ಕಲ್ಗಳನ್ನ ತೆಗೆದು ಆ ಜಾಗಕ್ಕೆ ಅವನ ಕಾಲ್ನ ಇಟ್ಟು ಟ್ವಿಸ್ಟ್ ಮಾಡ್ತಾನೆ. ಯಾಕಂದ್ರೆ ಅವನ ಕಾಲ್ನ ಬೋನು ಸರಿಯಾಗಿ ಅಲೈನ್ಮೆಂಟ್ ಆಗ್ಲಿ ಅಂತ. ಅದರಿಂದ ಅವನಿಗೆ ಸಖತ್ ನೋವಾಗ್ತಿರುತ್ತೆ. ಹಾಗಾಗಿ ಅವನು ಜೋರಾಗಿ ಕೂಗ್ತಾನೆ. ಅವ್ನ್ ಕೂಗಿ ಸೌಂಡ್ ನ ಕೇಳಿಸ್ಕೊಂಡು ಅಲ್ಲಿಗೆ ಕೆಲವು ಪ್ರಾಣಿಗಳು ಬರ್ತವೆ. ಅವಾಗ ರೆಡಿಕ್ ಅವನ ಕಣ್ಣಿಗೆ ಗ್ಲಾಸ್ ನ ಹಾಕೊಂಡು ಆ ಪ್ರಾಣಿಗಳ ಕಡೆ ನೋಡಿದ್ರೆ ಆ ಪ್ರಾಣಿಗಳು ಅವನ ಕಡೆನೆ ಬರ್ತಿರ್ತವೆ. ಅವಾಗ ರೆಡಿಕ್ ಅಲ್ಲೇ ಪಕ್ಕದಲ್ಲಿ ಇದ್ದಂತ ನೀರೊಳಗಡೆ ಹೋಗಿ ಬಚ್ಚಿಟ್ಕೊಳ್ತಾನೆ. ಆ ಪ್ರಾಣಿಗಳು ನೀರ್ ಹತ್ರ ಬಂದು ಸ್ವಲ್ಪ ವೇಟ್ ಮಾಡ್ತವೆ. ಆದ್ರೂ ಕೂಡ ರಿಡಿಕ್ ಅದರಿಂದ ಹೊರಗಡೆ ಬರೋದೇ ಇಲ್ಲ. ಅದರಿಂದ ಆ ಪ್ರಾಣಿಗಳು ಅಲ್ಲಿಂದ ವಾಪಸ್ ಹೋಗ್ತವೆ. ಆ ನೀರ್ ಒಳಗಡೆ ತುಂಬಾನೇ ದೊಡ್ಡದಾಗಿರುವಂತ ಮೀನ್ಗಳಿರ್ತವೆ. ಅವು ರಿಡಿಕ್ ಹತ್ರ ಬಂದು ಅವನ ಬಟ್ಟೆ ಒಳಗಡೆ ಎಲ್ಲ ಒಡ್ಡಾಡ್ತಿರ್ತವೆ. ಸ್ವಲ್ಪ ಸಮಯದ ನಂತರ ರಿಡಿಕ್ ಆ ನೀರಿಂದ ಹೊರಗಡೆ ಬಂದು ಅವನ್ ಕಾಲ್ನ ಸರಿ ಮಾಡ್ಕೊಳ್ತಿರ್ಬೇಕಾದ್ರೆ ಅವನ ಹಿಂದೆನೆ ಒಂದು ಪ್ರಾಣಿ ಇರುತ್ತೆ. ಅದು ರಿಡಿಕ್ ನ ತಿನ್ನೋದಕ್ಕೆ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಾಗ ರಿಡಿಕ್ ಆ ಪ್ರಾಣಿಗೆ ಕಾಲ್ನಿಂದ ಒದ್ದು ಅದರಿಂದ ಪ್ರೊಟೆಕ್ಟ್ ಮಾಡ್ಕೊಂಡು ಅವನ ಕವಚದಲ್ಲಿದ್ದಂತ ಒಂದು ವಸ್ತುನ ತೆಗೆದು ದೂರ ಬಿಸಾಕ್ತಾನೆ. ಅದರಿಂದ ಆ ಪ್ರಾಣಿ ಅದ್ ಏನಿರಬಹುದು ಅಂತ ನೋಡೋದಕ್ಕೆ ಅಲ್ಲಿಂದ ಓಡೋಗುತ್ತೆ. ಆ ಪ್ರಾಣಿ ನೋಡೋದಕ್ಕೆ ಜಾಕಸ್ ಡಾಗ್ಸ್ ತರ ಇರುತ್ತೆ. ನಂತರ ರಿಡಿಕ್ ಅವನ ಕಾಲಿಗೆ ಲೆಗ್ ಶೀಲ್ಡ್ ನ ಹಾಕಿ ಸ್ಕ್ರೂಗಳಿಂದ ಟೈಟ್ ಮಾಡ್ಕೊಂಡು ಕುಡಿಯೋದಕ್ಕೆ ನೀರ್ನ ಹುಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಒಂದು ಜಾಗದಲ್ಲಿ ಅವನಿಗೆ ನೀರ್ ಕಾಣುತ್ತೆ. ಸ್ನೇಹಿತರೆ, ಅವನ ಕಣ್ಗಳು ತುಂಬಾನೇ ವಿಚಿತ್ರವಾಗಿರ್ತವೆ. ಅದರಿಂದ ಅವನು ಗ್ಲಾಸ್ ನ ಯೂಸ್ ಮಾಡದೆ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ರಾತ್ರಿ ಸಮಯದಲ್ಲಿ ಅವನಿಗೆ ಕಣ್ಗಳು ತುಂಬಾನೇ ಚೆನ್ನಾಗಿ ಕಾಣ್ತವೆ. ಅದರಿಂದನೇ ಅವನು ಬೆಳಗ್ಗೆ ಸಮಯದಲ್ಲಿ ಗ್ಲಾಸ್ ನ ಯೂಸ್ ಮಾಡ್ತಾನೆ. ನಂತರ ರಿಡಿಕ್ ನೀರ್ ಬೀಳ್ತಿರುವಂತ ಜಾಗದ ಹತ್ರ ಬಂದು ನೀರ್ನ ಕುಡಿತಿರ್ಬೇಕಾದ್ರೆ ಅಲ್ಲಿ ಅವನಿಗೆ ಒಂದು ದಾರಿ ಕಾಣುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಮತ್ತೆ ಜಾಕಸ್ ಡಾಗ್ಸ್ ಗಳು ಬಂದು ರಿಡಿಕ್ ನ ಹುಡುಕ್ತಾ ಇರ್ತವೆ. ಅವಾಗ ಮುಂದೆ ಇದ್ದಂತಹ ನೀರ್ ಒಳಗಡೆಯಿಂದ ಕೆಲವು ಕ್ರಿಯೇಚರ್ ಗಳು ಹೊರಗಡೆ ಬಂದು ಆ ಡಾಗ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತವೆ. ಆ ಕ್ರಿಯೇಚರ್ ಗಳಿಗೆ ಮಡ್ ಡಿಮನ್ಸ್ ಅಂತ ಕರೀತಾರೆ. ನಂತರ ಆ ಕ್ರಿಯೇಚರ್ ಒಂದು ಡಾಗ್ ಮೇಲೆ ಅಟ್ಯಾಕ್ ಮಾಡಿ ಕಚ್ಬಿಡುತ್ತೆ. ಅದರಿಂದ ಆ ಡಾಗ್ ಅಲ್ಲೇ ಸತ್ತೋಗ್ಬಿಡುತ್ತೆ. ಯಾಕಂದ್ರೆ ಆ ಕ್ರಿಯೇಚರ್ ನಲ್ಲಿ ಒಂದು ವಿಚಿತ್ರವಾದ ವಿಷಯ ಇರುತ್ತೆ. ಅದರಿಂದ ಆ ಕ್ರಿಯೇಚರ್ ಗಳು ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕ್ಷಣಾರ್ಧದಲ್ಲೇ ಸತ್ತೋಗ್ತಾರೆ. ಆ ಡಾಗ್ ನ ನೋಡಿ ಬೇರೆ ಡಾಗ್ಸ್ ಗಳೆಲ್ಲ ಅಲ್ಲಿಂದ ಓಡೋಗ್ತವೆ. ಅದೇ ಸಮಯದಲ್ಲಿ ರಿಡಿಕ್ ಕೂಡ ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಅವನ ಹತ್ರ ಒಂದು ಕ್ರಿಯೇಚರ್ ಇರುತ್ತೆ. ಅದು ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅವಾಗ ರಿಡಿಕ್ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದಂತ ಒಂದು ಪ್ರಾಣಿಯ ಮೂಳೆಯಿಂದ ಪ್ರೊಟೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗ್ತಾನೆ. ಅದರಿಂದ ಆ ಪ್ರಾಣಿ ಕೂಡ ವಾಪಸ್ ನೀರೊಳಗಡೆ ಹೋಗುತ್ತೆ. ಸ್ನೇಹಿತರೆ, ಆ ಕ್ರಿಯೇಚರ್ ಗಳು ಜಾಸ್ತಿ ಹೊತ್ತು ನೀರಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಕ್ರಿಯೇಚರ್ ಗಳಿಗೆ ಡ್ರೈ ಭೂಮಿ ಮೇಲ್ಗಡೆ ಜಾಸ್ತಿ ಹೊತ್ತು ಇರೋದಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ರಿಡಿಕ್ ಒಂದು ಜಾಗಕ್ಕೆ ಬಂದು ಅಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡು ಅವನ್ ಸುತ್ತೆಲ್ಲ ಕವರ್ ಮಾಡ್ಕೊಂಡು ಮಲಗ್ತಾನೆ. ಅವಾಗ ಅವನ ಕನಸಿನಲ್ಲಿ ಹಳೆದೆಲ್ಲ ನೆನಪಾಗ್ತಿರುತ್ತೆ. ಅದೇನಂದ್ರೆ ರಿಡಿಕ್ ಇದ್ದ ಪ್ಲಾನೆಟ್ ನ ರಾಜನಾದ ಮಾರ್ಷನ ಕೊಂದು ರಿಡಿಕ್ ಅಲ್ಲಿನ ರಾಜನಾಗ್ತಾನೆ. ಆದ್ರೆ ಅದು ಅಲ್ಲಿನ ಸೈನಿಕನಾದ ವಾಕೋಗೆ ಇಷ್ಟ ಇರೋದಿಲ್ಲ. ಅದರಿಂದ ಅವನು ಹೇಗಾದ್ರೂ ಮಾಡಿ ರಿಡಿಕ್ ನ ಸಾಯಿಸಿ ಆ ಪ್ಲಾನೆಟ್ ಗೆ ಅವನೇ ರಾಜನಾಗ್ಬೇಕು ಅಂತ ಪ್ಲಾನ್ ಮಾಡಿ ಒಬ್ಳು ಲೇಡಿನ ರಿಡಿಕ್ ನ ಮೋಸದಿಂದ ಸಾಯಿಸೋದಕ್ಕೆ ಅಂತ ಬಿಡ್ತಾನೆ. ಆದ್ರೆ ಅದು ರಿಡಿಕ್ ಗೊತ್ತಾಗಿ ಅವನು ಅವಳನ್ನೇ ಸಾಯಿಸ್ಬಿಡ್ತಾನೆ. ಆದ್ರೆ ಹಿಂದೆ ವಾಕೋನ ಕೈವಾಡ ಇದೆ ಅನ್ನೋದು ರಿಡಿಕ್ ಗೆ ಗೊತ್ತಿರುತ್ತೆ. ಆ ಪ್ಲಾನೆಟ್ ನಲ್ಲಿ ಇರೋದಕ್ಕೆ ರಿಡಿಕ್ ಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಯಾಕಂದ್ರೆ ಅಲ್ಲಿನ 3% ಜನಗಳು ರಿಡಿಕ್ ನ ಇಷ್ಟ ಪಡ್ತಿರೋದಿಲ್ಲ. ಅದರಿಂದ ರಿಡಿಕ್ ವಾಕೋಗೆ ನನ್ಗೆ ಫ್ಯೂರಿಯಾ ಪ್ಲಾನೆಟ್ ಹೋಗೋದಕ್ಕೆ ದಾರಿ ತೋರಿಸಿದ್ರೆ ನಿನ್ಗೆ ಈ ಪ್ಲಾನೆಟ್ ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಫ್ಯೂರಿಯಾ ಪ್ಲಾನೆಟ್ ಹೋಗೋದಕ್ಕೆ ಇದ್ದಂತ ಮ್ಯಾಪು ಕಳೆದು ಇರುತ್ತೆ. ಆ ದಾರಿ ವಾಕೋಗ್ ಮಾತ್ರ ಗೊತ್ತಿರುತ್ತೆ. ಅದರಿಂದ ರಿಡಿಕ್ ವಾಕೋ ಹತ್ರ ಈ ಡೀಲ್ ನ ಮಾಡ್ಕೋತಾನೆ. ಅದಕ್ಕೆ ವಾಕೋ ಕೂಡ ಒಪ್ಕೊಳ್ತಾನೆ. ನಂತರ ವಾಕೋ ಕ್ರೋನ್ ಜೊತೆ ರಿಡಿಕ್ ನ ಫ್ಯೂರಿಯಾ ಪ್ಲಾನೆಟ್ ಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಕಳಿಸ್ತಾನೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಒಂದು ಪ್ಲಾನೆಟ್ ಗೆ ಬಂದು ಇಳಿತಾರೆ. ಆ ಪ್ಲಾನೆಟ್ ಒಂದು ಡೆಸರ್ಟ್ ತರ ಇರುತ್ತೆ. ಅದನ್ನ ನೋಡಿ ರಿಡಿಕ್ ಗೆ ಅದು ಫ್ಯೂರಿಯಾ ಪ್ಲಾನೆಟ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಕ್ರೋನ್ ಜೊತೆ ಬಂದಿದ್ದಂತ ಸೈನಿಕರನ್ನೆಲ್ಲ ಸಾಯಿಸಿ ಇನ್ನೇನ್ ಕ್ರೋನ್ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಕ್ರೋನ್ ಅವನ ಹತ್ರ ಇದ್ದಂತ ಗನ್ನಿಂದ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ
ರಿಡಿಕ್ ಒಂದು ಬಂಡೆ ಹತ್ರ ಹೋಗಿ ಬಚ್ಚಿಟ್ಕೊಂಡು ಒಂದು ನೈಫ್ ನ ತಗೊಂಡು ಕ್ರೋನ್ಗೆ ಮುಂದೆ ಬಾ ಅಂತ ಕರಿತಾನೆ. ಅದನ್ನ ನೋಡಿ ಕ್ರೋನ್ ಭಯ ಪಡ್ಕೊಂಡು ಹಿಂದೆ ಹೋಗ್ತಿರ್ಬೇಕಾದ್ರೆ ಅವ್ರಿದ್ದಂತ ಜಾಗ ಸ್ವಲ್ಪ ಬಿರುಕ್ ಬಿಟ್ಕೊಂಡಿರೋದು ಕ್ರೋನ್ಗೆ ಗೊತ್ತಾಗುತ್ತೆ. ಅದರಿಂದ ಅವನು ಅಲ್ಲೇ ಪಕ್ಕದಲ್ಲಿದ್ದ ಅವನ ಸೈನಿಕರು ಗನ್ಗಳನ್ನ ತಗೊಂಡು ಬಿರುಕ್ ಬಿಟ್ಟಿರುವಂತ ಜಾಗದ ಹತ್ರ ತುಂಬಾ ಸಲ ಶೂಟ್ ಮಾಡ್ತಾನೆ. ಅದರಿಂದ ಆ ಜಾಗ ಕುಸ್ತು ಕೆಳಗಡೆ ಬಿದ್ದೋಗುತ್ತೆ. ಅದ್ರ ಜೊತೆ ರಿಡಿಕ್ ಕೂಡ ಕೆಳಗಡೆ ಬಿದ್ದೋಗ್ತಾನೆ. ಅಷ್ಟರಲ್ಲಿ ರಿಡಿಕ್ಗೆ ಎಚ್ಚರಿಕೆ ಆಗುತ್ತೆ. ಅದರಿಂದ ಅವನು ಅಲ್ಲಿಂದ ಬೇರೆ ಕಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಬರ್ತಿರೋದ್ರಿಂದ ಜಾಕಲ್ಸ್ ಡಾಕ್ಸ್ ನ ಮರಿಗಳು ಇನ್ನೇನ್ ಸಾಯೋ ಸ್ಥಿತಿಲಿ ಇರ್ತವೆ. ಅದ್ರಲ್ಲಿ ಒಂದ್ ಮರಿನ ರಿಡಿಕ್ ತಗೊಂಡ್ ಬಂದು ಅದನ್ನ ಒಂದು ಪ್ರಾಣಿಯ ಮೂಳೆ ಮಧ್ಯೆ ಕೂಡಾಕಿ ಅದಕ್ಕೆ ಸ್ವಲ್ಪ ನೀರ್ನ ಕೊಟ್ಟು ಅಲ್ಲೇ ಪಕ್ಕದಲ್ಲಿ ನೀರೊಳಗಡೆ ಇದ್ದ ಮೀನ್ಗಳನ್ನ ಹಿಡಿದು ಅವುಗಳ ಚರ್ಮ ಸುಲ್ದು ಅದನ್ನೇ ಅವ್ರಗಳ ಆಹಾರಕ್ಕಾಗಿ ಯೂಸ್ ಮಾಡ್ಕೊಳ್ತಾನೆ. ನಂತರ ಅವನು ಮೇಲ್ಗಡೆ ಎತ್ತಿ ಮುಂದೆ ನೋಡಿದಾಗ ಸ್ವಲ್ಪ ದೂರದಲ್ಲಿ ನೀರು ಮತ್ತೆ ಚಿಕ್ಕ ಚಿಕ್ಕ ಗಿಡಗಳು ಅವನಿಗೆ ಕಾಣ್ತವೆ. ಆದ್ರೆ ಅವನು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನೀರೊಳಗಡೆ ಇರುವಂತ ಕ್ರಿಯೇಚರ್ ಗಳನ್ನ ದಾಟ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದರಿಂದ ಅವನು ಆ ಕ್ರಿಯೇಚರ್ ಇರುವಂತ ಜಾಗದ ಹತ್ರ ಬಂದು ಆ ಕ್ರಿಯೇಚರ್ ನ ಒಂದು ಮರಿನ ಇಟ್ಕೊಂಡು ಅದ್ರಲ್ಲಿರುವಂತ ವಿಷನ ಒಂದು ಬಾಟಲ್ ಒಳಗಡೆ ಸಂಗ್ರಹಣೆ ಮಾಡಿ ಸ್ವಲ್ಪ ವಿಷನ ಜಾಕಲ್ ಡಾಗ್ಸ್ ಮರಿಗೆ ಇಂಜೆಕ್ಟ್ ಮಾಡ್ತಾನೆ. ಅವಾಗ ಅದು ಅಲ್ಲೇ ಬಿದ್ದೋಗುತ್ತೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅದಕ್ಕೆ ಮತ್ತೆ ಪ್ರಜ್ಞೆ ಬರುತ್ತೆ. ಅದರಿಂದ ವಿಷನ ರಿಡಿಕ್ ಕೂಡ ಸ್ವಲ್ಪ ಸ್ವಲ್ಪನೇ ಇಂಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನು ಕೂಡ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾ ಇರ್ತಾನೆ. ಇದೇ ರೀತಿ ತುಂಬಾ ಸಲ ರಿಡಿಕ್ ಆ ವಿಷನ ಇಂಜೆಕ್ಟ್ ಮಾಡ್ಕೊಂಡ್ಮೇಲೆ ಕೊನೆಗೆ ಆ ವಿಷದಿಂದ ಅವನಿಗೆ ಏನು ಆಗ್ತಿರೋದಿಲ್ಲ. ಅವಾಗ ಅವನು ಆ ಕ್ರಿಯೇಚರ್ ಇರುವಂತ ಜಾಗದ ಹತ್ರ ಬಂದು ಅವ್ನು ರೆಡಿ ಮಾಡ್ಕೊಂಡಿರುವಂತ ಕತ್ತಿನ ಇಟ್ಕೊಂಡು ಆ ಕ್ರಿಯೇಚರ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಆ ಕ್ರಿಯೇಚರ್ ರಿಡಿಕ್ ಕಾಲ್ಗೆ ಕಚ್ಬಿಡುತ್ತೆ. ಆದ್ರೆ ಅದ್ರ ವಿಷದಿಂದ ಅವನಿಗೆ ಏನು ಆಗೋದಿಲ್ಲ. ಯಾಕಂದ್ರೆ ಮೊದ್ಲೇ ಅವನು ಅವನ ಬಾಡಿಗೆ ಆ ಕ್ರಿಯೇಚರ್ ವಿಷನ ಸ್ವಲ್ಪ ಸ್ವಲ್ಪನೇ ಇಂಜೆಕ್ಟ್ ಮಾಡ್ಕೊಂಡಿರ್ತಾನಲ್ಲ. ಅದ್ರಿಂದ ನಂತರ ರಿಡಿಕ್ ಅವನ ಹತ್ರ ಇದ್ದಂತ ಕತ್ತಿಯಿಂದ ಆ ಕ್ರಿಯೇಚರ್ ಕತ್ತನ್ನ ಕಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅಷ್ಟರಲ್ಲಿ ಅವ್ನು ಸಾಕಿದಂತ ಜಾಕಲ್ಸ್ ಡಾಗ್ಸ್ ನ ಮರಿ ಅವನ ಹತ್ರ ಬಂದು ಅಲ್ಲಿದ್ದಂತ ಕ್ರಿಯೇಚರ್ ಗಳನ್ನ ನೋಡಿ ಬೊಗಳುತ್ತಾ ಇರುತ್ತೆ. ಅದನ್ನ ರಿಡಿಕ್ ನೋಡಿ ಇದು ತುಂಬಾನೇ ಚುರುಕಾಗಿದೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅವನ ಹಿಂದೆನೆ ತುಂಬಾ ದೊಡ್ಡದಾಗಿರುವಂತ ಕ್ರಿಯೇಚರ್ ನೀರಿಂದ ಮೇಲ್ಗಡೆ ಬಂದು ಇನ್ನೇನ್ ರಿಡಿಕ್ ನ ಸಾಯಿಸ್ಬೇಕು. ಅಷ್ಟರಲ್ಲಿ ರಿಡಿಕ್ ಅದರಿಂದ ಬಚಾವಾಗಿ ಜಾಕಲ್ಸ್ ಡಾಗ್ಸ್ ನ ಮರಿನ ಇಟ್ಕೊಂಡು ಅವನ್ ಕತ್ತಿನ ತಗೊಂಡು ಜಾರ್ಕೊಂಡ್ ಬಂದು ಆ ಕ್ರಿಯೇಚರ್ ಹೊಟ್ಟೆನ ಕಟ್ ಮಾಡ್ಬಿಡ್ತಾನೆ. ಅದರಿಂದ ಆ ಕ್ರಿಯೇಚರ್ ಕೂಡ ಸತ್ತೋಗುತ್ತೆ. ನಂತರ ರಿಡಿಕ್ ಒಂದು ಪ್ರಾಣಿ ಮಾಂಸನ ಹೇಳ್ಕೊಂಡು ಯಾವ್ದಾದ್ರು ಸೇಫ್ ಆಗಿರುವಂತ ಜಾಗನ ಹುಡ್ಕೊಂಡು ಹೋಗ್ತಿರ್ತಾನೆ. ಅಷ್ಟೊತ್ತಿಗಾಗ್ಲೇ ಜಾಕಲ್ಸ್ ಡಾಗ್ಸ್ ನ ಮರಿ ಬೆಳೆದು ತುಂಬಾನೇ ದೊಡ್ಡದಾಗಿರುತ್ತೆ. ಹಾಗೆ ಅವನು ಮುಂದೆ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಕೆಲವು ಪ್ರಾಣಿಗಳನ್ನ ಯಾರೋ ಲೆಗ್ ಟ್ರಾಪ್ ವೆಪನ್ ನ ಯೂಸ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಅದನ್ನ ನೋಡಿ ರಿಡಿಕ್ಗೆ ಅಲ್ಲಿ ಯಾರಾದ್ರೂ ಮನುಷ್ಯರು ಇರಬಹುದು ಅಂತ ಡೌಟ್ ಬರುತ್ತೆ. ಅದರಿಂದ ಅವನು ಒಂದು ಬಂಡೆ ಮೇಲ್ಗಡೆ ಬಂದು ನೋಡ್ತಾನೆ. ಅವಾಗ ಸ್ವಲ್ಪ ದೂರದಲ್ಲಿ ಅವನಿಗೆ ಒಂದು ಸ್ಪೇಸ್ ಸ್ಟೇಷನ್ ಕಾಣುತ್ತೆ. ಅದ್ರ ಹತ್ರ ಬಂದು ಅದ್ರೊಳಗಡೆ ಏನಿರಬಹುದು ಅಂತ ರಿಡಿಕ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಅನಿಮಲ್ ಟ್ರಾಪ್ಸ್ ವೆಪನ್ಸ್ ಗಳಿರ್ತವೆ. ಹಾಗೆ ಕೆಲವು ಮ್ಯಾಗಝಿನ್ ಗಳಿರ್ತವೆ. ಅದರಲ್ಲಿ ಕೆಲವು ರಾಜ್ಯರ ವಾಂಟೆಡ್ ಫೋಟೋಗಳಿರ್ತವೆ. ಅದನ್ನ ರಿಡಿಕ್ ನೋಡಿ ಸುತ್ತೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವನಿಗೆ ಕೆಲವು ಡ್ರೈ ಫ್ರೂಟ್ಸ್ ಗಳು ಸಿಗ್ತವೆ. ಅದನ್ನ ತಗೊಂಡು ರಿಡಿಕ್ ಮತ್ತೆ ಜಾಕಲ್ಸ್ ಡಾಗ್ಸ್ ಇಬ್ರು ತಿಂತಿರ್ಬೇಕಾದ್ರೆ ಅಲ್ಲಿ ಮಳೆ ಬರುವಂತ ವಾತಾವರಣ ಕ್ರಿಯೇಟ್ ಆಗ್ತಿರುತ್ತೆ. ಆ ಜಾಗದಲ್ಲಿ ತುಂಬಾನೇ ಮಡ್ ಮಾನ್ಸ್ಟರ್ ಕ್ರಿಯೇಚರ್ ಗಳಿರ್ತವೆ. ಅದರಿಂದ ರಿಡಿಕ್ ಮತ್ತೆ ವಾಪಸ್ ಸ್ಪೇಸ್ ಸ್ಟೇಷನ್ ಒಳಗಡೆ ಬಂದು ಅಲ್ಲಿರುವಂತ ಎಮರ್ಜೆನ್ಸಿ ಬಟನ್ ನ ಅಮುಕ್ತಾನೆ. ಅವಾಗ ಒಂದು ಮಿಷಿನ್ ರಿಡಿಕ್ ನ ಸ್ಕ್ಯಾನ್ ಮಾಡಿ ಮಾರ್ಸನರಿ ಸ್ಟೇಷನ್ P7 ನಲ್ಲಿ ಒಬ್ಬ ಮನುಷ್ಯ ಪತ್ತೆ ಆಗಿದ್ದಾನೆ. ಅವನ ಹೆಸರು ರಿಡಿಕ್ ಅಂತ. ಅವನು ಕಾನ್ವಿಟ್ ನ ಮರ್ಡರ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಅವನನ್ನ ಇಟ್ಕೊಡೋರ್ಗೆ ಬೌಂಟಿ ಡಬಲ್ ಅಂತ ಎಲ್ಲಾ ಪ್ಲಾನೆಟ್ಸ್ ಗಳಿಗೆ ಮೆಸೇಜ್ ಕಳಿಸುತ್ತೆ. ಅದರಿಂದ ಸ್ವಲ್ಪ ಹೊತ್ನಲ್ಲೇ ಅಲ್ಲಿಗೆ ಒಂದು ಸ್ಪೇಸ್ ಶಿಪ್ ಬಂದು ಲ್ಯಾಂಡ್ ಆಗುತ್ತೆ. ಅದ್ರೊಳಗಡೆಯಿಂದ ಸ್ಯಾಂಟನ ಕಡೆ ಅವರೆಲ್ಲ ಹೊರಗಡೆ ಬಂದು ಅಲ್ಲಿದ್ದಂತ ಸ್ಪೇಸ್ ಸ್ಟೇಷನ್ ಒಳಗಡೆ ಎಲ್ಲ ರಿಡಿಕ್ ನ ಹುಡುಕ್ತಾ ಇರ್ತಾರೆ. ಆದ್ರೆ ಅಲ್ಲಿ ರಿಡಿಕ್ ಇರೋದಿಲ್ಲ. ಆದ್ರೆ ಅವನು ಆ ಸ್ಪೇಸ್ ಸ್ಟೇಷನ್ ನ ಡೋರ್ಗೆ ಒಂದು ಶಿಪ್ ನ ಇಲ್ಲೇ ಬಿಟ್ಟೋಗಿ ಇಲ್ಲ ಅಂದ್ರೆ ಇಲ್ಲೇ ಸಾಯಿರಿ ಅಂತ ಬರ್ದಿರ್ತಾನೆ. ಅದನ್ನ ನೋಡಿ ಸ್ಯಾಂಟನ ಟೀಮ್ ನವರೆಲ್ಲ ರಿಡಿಕ್ ನ ಹುಡ್ಕೋದಕ್ಕೆ ವೆಪನ್ಸ್ ಗಳನ್ನೆಲ್ಲ ಇಟ್ಕೊಂಡು ರೆಡಿ ಆಗ್ತಿರ್ತಾರೆ. ಅದೇ ಸಮಯದಲ್ಲಿ ಸ್ಯಾಂಟನ ಆ ಸ್ಪೇಸ್ ಶಿಪ್ ನ ಪವರ್ ಸೋರ್ಸ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅವನು ಒಬ್ಳು ಲೇಡಿನ ಬಂಧಿಸಿಟ್ಟಿರ್ತಾನೆ. ಆ ಸ್ಪೇಸ್ ಶಿಪ್ ನಲ್ಲಿ ಓವರ್ ಲೋಡ್ ಆಗಿರೋದ್ರಿಂದ ಅವಳನ್ನ ರಿಲೀಸ್ ಮಾಡುವಂತ ಲೂನಾಗೆ ಹೇಳ್ತಾನೆ. ಅವಾಗ ಲೂನಾ ಆ ಲೇಡಿನ ರಿಲೀಸ್ ಮಾಡಿ ಸ್ಯಾಂಟನ ಮನ್ಸು ಮತ್ತೆ ಚೇಂಜ್ ಆಗೋಷ್ಟರಲ್ಲಿ ನೀನು ಇಲ್ಲಿಂದ ಓಡೋಗು ಅಂತ ಹೇಳ್ತಾನೆ. ಅದರಿಂದ ಆ ಲೇಡಿ ಅಲ್ಲಿಂದ ಓಡೋಗ್ತಿರ್ತಾಳೆ. ಆ ಸಮಯದಲ್ಲಿ ಸ್ಯಾಂಟನ ಲೇಡಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಅದನ್ನ ನೋಡಿ ಲೂನಾಗೆ ಸಖತ್ ಬೇಜಾರಾಗ್ತಿರುತ್ತೆ. ಆ ಲೇಡಿ ಕೆಳಗಡೆ ಬಿದ್ದಾಗಲೇ ರಿಡಿಕ್ ಬಚ್ಚಿಟ್ಕೊಂಡಿರ್ತಾನೆ. ಅದಾದ್ಮೇಲೆ ಸ್ಯಾಂಟನ ಜೋರ ಕೂಗ್ತಾ ನನ್ನ ಹೆಸರು ಸ್ಯಾಂಟನ ಅಂತ, ನಾನು ಈ ತಂಡದ ನಾಯಕ, ನನ್ಗೆ ಎಲ್ಲ ಗೊತ್ತಿದೆ, ನೀನು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ಯಾ, ನಾನು ಇಷ್ಟೊಂದ್ ದೂರ ಬಂದಿರೋದೇ ನಿನ್ನ ತಲೆನ ಕಟ್ ಮಾಡಿ ಈ ಬಾಕ್ಸ್ ಒಳಗಡೆ ತಗೊಂಡೋಗೋದಕ್ಕೆ, ಇದು ನಿನ್ನ ಕೊನೆಯ ದಿನ ಆಗ್ಬಹುದು ರಿಡಿಕ್ ಅಂತ ಹೇಳ್ತಾನೆ. ಅದನ್ನ ರಿಡಿಕ್ ಒಂದ್ ಕಡೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮತ್ತೆ ಇನ್ನೊಂದ್ ಸ್ಪೇಸ್ ಶಿಪ್ ಬರ್ತಿರುತ್ತೆ. ಅದನ್ನ ಸ್ಯಾಂಟನ ನೋಡಿ ಆ ಸ್ಪೇಸ್ ಶಿಪ್ ಗೆ ರೇಡಿಯೋ ಕನೆಕ್ಟ್ ಮಾಡಿ ಇಲ್ಲಿ ಏನು ಸಮಸ್ಯೆ ಇಲ್ಲ, ಇದನ್ನೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ, ನೀವುಗಳು ಇಲ್ಲಿಗೆ ಬರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೂ ಕೂಡ ಸ್ಪೇಸ್ ಶಿಪ್ ಅಲ್ಲಿಗೆ ಬಂದು ಲ್ಯಾಂಡ್ ಆಗುತ್ತೆ. ಅದ್ರೊಳಗಡೆಯಿಂದ ಜಾನ್ಸ್ ಮತ್ತೆ ಅವನ ಟೀಮ್ ನವರೆಲ್ಲ ಹೊರಗಡೆ ಬಂದು ಎಮರ್ಜೆನ್ಸಿ ಸಿಗ್ನಲ್ ನ ಕಳಿಸಿದ್ದು ಅಷ್ಟೊಂದು ಸಾಮಾನ್ಯ ಮನುಷ್ಯನಲ್ಲ, ಅವನನ್ನ ನಿನ್ನೊಬ್ಬನ ಕೈಲಿ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿನಗೆ ಇವಾಗ ನನ್ನ ಸಹಾಯ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸ್ಯಾಂಟನ ನನಗೆ ಅದರ ಅವಶ್ಯಕತೆ ಇಲ್ಲ, ನನ್ನ ಟೀಮ್ ನವರು ಅವನನ್ನ ಇನ್ನ ಕೆಲವೇ ಗಂಟೆಗಳಲ್ಲಿ ಹಿಡಿತಾರೆ ಅಂತ ಹೇಳ್ತಾನೆ. ಅವಾಗ ಜಾನ್ ಸ್ಯಾಂಟನ್ಗೆ ನೀನ್ ನಮ್ಮ ಹತ್ರ ಸಹಾಯ ಮಾಡುವಂತ ಬೇಡ್ಕೊಳ್ಳೋವರೆಗೂ ನಾವ್ ನಿನ್ಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಜಾನ್ಸ್ ಒಂದು ಡಿವೈಸ್ ನಲ್ಲಿ ಆ ಜಾಗನೆಲ್ಲ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಸ್ಯಾಂಟನ ಬಂದು ನನ್ನ ಸ್ಪೇಸ್ ಶಿಪ್ ನ ಪವರ್ ಸಪ್ಲೈನ ಒಂದು ಲಾಕರ್ ನಲ್ಲಿ ಇಡ್ತಿದ್ದೀನಿ, ನೀನು ಕೂಡ ಹಾಗೆ ಮಾಡೋ, ಇಲ್ಲ ಅಂದ್ರೆ ಆ ರಿಡಿಕ್ ಬಂದು ನಮ್ಗೆ ಗೊತ್ತಾಗದಿರೋ ಹಾಗೆ ಈ ಸ್ಪೇಸ್ ಶಿಪ್ ನ
ತಗೊಂಡೋಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಅದರಿಂದ ಜಾನ್ಸ್ ಕೂಡ ಅವನ ಸ್ಪೇಸ್ ಶಿಪ್ ಪವರ್ ಸಪ್ಲೈನ ಲಾಕರ್ ಒಳಗಡೆ ಇಡುವಂತ ದಾಲ್ಗೆ ಹೇಳ್ತಾನೆ. ಅದರಿಂದ ದಾಲ್ ಆ ಸ್ಪೇಸ್ ಶಿಪ್ ಪವರ್ ಸಪ್ಲೈನ ಹೊರಗಡೆ ತೆಗೆದು ಅದನ್ನ ಕೂಡ ಸ್ಯಾಂಟನ ಇಟ್ಟಿದ್ದಂತ ಲಾಕರ್ ಒಳಗಡೆ ಇಡ್ತಾಳೆ. ನಂತರ ಸ್ಯಾಂಟನ ಒಂದು ಡಿವೈಸ್ ನಿಂದ ಅದನ್ನ ಲಾಕ್ ಮಾಡಿ ಅದರ ಕೀನ ಅವನ ಹತ್ರನೇ ಇಟ್ಕೊಳ್ತಾನೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಅಲ್ಲಿ ಕತ್ಲಾಗುತ್ತೆ. ಅವಾಗ್ಲೂ ಕೂಡ ಅವ್ರು ಇರುವಂತ ಜಾಗದ ಹತ್ರ ರೆಡಿಕ್ ಬರ್ಬಹುದು ಅಂತ ಎಲ್ರು ಕಾಯ್ತಾ ಇರ್ತಾರೆ. ಆ ಸಮಯದಲ್ಲಿ ಅವ್ರು ಇಟ್ಟಿದ್ದಂತ ಕ್ಯಾಮ್ರಾ ಏನೋ ಸ್ಕ್ಯಾನ್ ಮಾಡಿ ಅದು ಸೌಂಡ್ ಮಾಡ್ತಿರುತ್ತೆ. ಅದರಿಂದ ಸ್ಯಾಂಟನ ಕಂಪ್ಯೂಟರ್ ಹತ್ರ ಬಂದು ಆ ಕ್ಯಾಮ್ರಾ ಏನ್ ಸ್ಕ್ಯಾನ್ ಮಾಡಿದೆ ಅಂತ ಚೆಕ್ ಮಾಡ್ತಿರ್ತಾನೆ. ಅವಾಗ ಅದರಲ್ಲಿ ಜಾಕಲ್ಸ್ ಡಾಗ್ ಕಾಣುತ್ತೆ. ಅದನ್ನ ಸ್ಯಾಂಟನ ನೋಡಿ ಇದೊಂದು ಕಾಡ್ ಪ್ರಾಣಿ ಇರ್ಬೋದು ಅಂತ ಸುಮ್ನಾಗ್ತಾನೆ. ಆದ್ರೆ ಆ ಡಾಗ್ ನ ರೆಡಿಕ್ ನೇ ಕಳ್ಸಿರ್ತಾನೆ. ಯಾಕಂದ್ರೆ ಅವ್ರು ಫಿಕ್ಸ್ ಮಾಡಿರುವಂತ ಕ್ಯಾಮ್ರಾ ಹೇಗ್ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಮತ್ತೆ ರೆಡಿಕ್ ಆ ಡಾಗ್ ನ ಕಳ್ಸಿ ಆ ಕ್ಯಾಮ್ರಾ ಸೆನ್ಸರ್ ನ ಅವನ ಹತ್ರ ತರಿಸ್ಕೊಳ್ತಾನೆ. ಅವಾಗ ಅಲ್ಲಿದ್ದಂತ ಕ್ಯಾಮ್ರಾ ಹೇಗ್ ಬೇಕೋ ಹಾಗೆ ಆಪರೇಟ್ ಆಗ್ತಿರುತ್ತೆ. ಯಾಕಂದ್ರೆ ಆ ಕ್ಯಾಮ್ರಾ ಸೆನ್ಸರ್ ನ ರೆಡಿಕ್ ನೆಲಕ್ಕೆ ಹೊಡಿತಿರ್ತಾನೆ. ಆ ಕ್ಯಾಮ್ರಾ ಆಡ್ತಿರೋದನ್ನ ನೋಡಿ ಸ್ಯಾಂಟನ ಆ ಕ್ಯಾಮ್ರಾ ಕನೆಕ್ಷನ್ ನ ಕಿತ್ತಾಕ್ಬಿಡ್ತಾನೆ. ಅದರಿಂದ ಆ ಕ್ಯಾಮ್ರಾ ಆಫ್ ಆಗ್ಬಿಡುತ್ತೆ. ನಂತರ ಸ್ಯಾಂಟನ ಆ ಕ್ಯಾಮ್ರಾ ಸೆನ್ಸರ್ ನ ಚೇಂಜ್ ಮಾಡೋದಕ್ಕೆ ಇನ್ನೊಂದ್ ಸೆನ್ಸರ್ ನ ತಗೊಂಡ್ ಬರೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಅವನ ಜೊತೆ ಬರ್ತಿದ್ದಂತ ರೂಬಿಯ ಕಾಲ್ಗೆ ಒಂದು ಅನಿಮಲ್ ಟ್ರಾಪ್ ವೆಪನ್ ಲಾಕ್ ಆಗ್ಬಿಡುತ್ತೆ. ಅದರಿಂದ ಅವನು ಕೆಳಗಡೆ ಬಿದ್ದು ತೆವಳ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಇನ್ನೊಂದ್ ವೆಪನ್ ಅವನ್ ಕತ್ತನೆ ಕಟ್ ಮಾಡ್ಬಿಡುತ್ತೆ. ಅದನ್ನ ಸ್ಯಾಂಟನ ನೋಡಿ ಸಖತ್ ಭಯ ಪಡ್ಕೊಂಡು ಅವನ ಟೀಮ್ ನವ್ರನ್ನೆಲ್ಲ ಅಲ್ಲಿಗೆ ಬರೋದಕ್ಕೆ ಹೇಳ್ತಾನೆ. ಅದರಿಂದ ಫಾಲ್ಕೋ ಮತ್ತೆ ಲ್ಯಾಕ್ಸ್ ಇಬ್ರು ಗನ್ನ ಇಟ್ಕೊಂಡು ರೆಡಿಕ್ ನ ಹುಡುಕ್ತಿರ್ಬೇಕಾದ್ರೆ ಫಾಲ್ಕೋಗೆ ಗೊತ್ತಾಗ್ದಿರೋ ಹಾಗೆ ಲ್ಯಾಕ್ಸ್ ನ ರೆಡಿಕ್ ಅಲ್ಲಿಂದ ಹೇಳ್ಕೊಂಡು ಹೋಗ್ತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಲೂನಾ ಕೂಡ ಬರ್ತಾನೆ. ಅವರಿಬ್ರು ರೆಡಿಕ್ ಹೋದ್ ಕಡೆನೆ ಶೂಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆ ಸೌಂಡ್ ನ ಕೇಳಿಸ್ಕೊಂಡು ಜಾನ್ಸ್ ನ ಟೀಮ್ ನವರು ಕೂಡ ರೆಡಿಕ್ ನ ಹುಡ್ಕೋದಕ್ಕೆ ಅಂತ ಹೋಗ್ತಿರ್ತಾರೆ. ಅವಾಗ ಅವರಿಗೆ ಜಾನ್ಸ್ ನಾನು ಹೇಳೋವರೆಗೂ ಯಾರು ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಯಾಕಂದ್ರೆ ಸ್ಯಾಂಟನ ಅವಾಗ್ಲೇ ನನಗೆ ನಿಮ್ ಸಹಾಯ ಬೇಡ ಅಂತ ಹೇಳಿರ್ತಾನಲ್ಲ, ಅದ್ರಿಂದ ನಂತರ ಹೇಗೋ ಬೆಳಕಾಗುತ್ತೆ. ಅಷ್ಟರಲ್ಲಿ ರಿಡಿಕ್ ಫಾಲ್ಕನು ಕೂಡ ಸಾಯಿಸ್ಬಿಟ್ಟಿರ್ತಾನೆ. ಅದರಿಂದ ಸ್ಯಾಂಟನ ಜಾನ್ಸ್ ಹತ್ರ ಬಂದು ಹಳೇದ್ನೆಲ್ಲ ಮರ್ತ್ಬಿಡು, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಜಾನ್ಸ್ ಇವಾಗ ನಿನ್ಗೆ ನನ್ನ ಹೆಸರು ತಿಳ್ಕೊಬೇಕು ಅಂತ ಅನಿಸ್ತಾ ಇದೆಯಾ, ಆದ್ರೆ ನನಗಿವಾಗ ನಿನ್ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಸ್ಯಾಂಟನಿಗೆ ಕೋಪ ಬಂದು ಅವನ್ ಮುಂದೆ ಇದ್ದಂತ ಫುಡ್ ನ ಕೆಳಗಡೆ ಬೀಳಿಸ್ತಾನೆ. ಅದನ್ನ ನೋಡಿ ದಾಲ್ ಅವನಿಗೆ ಇದನ್ನ ನೀನ್ ಕ್ಲೀನ್ ಮಾಡ್ತೀಯ ಅಂತ ಬೈತಾಳೆ. ಅದಕ್ಕೆ ಸ್ಯಾಂಟನ ಅವಳಿಗೆ ಕೆಟ್ಟಾಗ್ ಬೈತಾನೆ. ಅದರಿಂದ ದಾಲ್ ಸ್ಯಾಂಟನ ಇಟ್ಕೊಂಡು ಸರಿಯಾಗಿ ಪಂಚ್ ಮಾಡ್ತಾಳೆ. ಅವಾಗ ಸ್ಯಾಂಟನ ಮೂಗಲೆಲ್ಲ ಸಖತ್ ಬ್ಲಡ್ ಬರ್ತಿರುತ್ತೆ. ಅದರಿಂದ ಸ್ಯಾಂಟನ ರಕ್ತನ ಒರೆಸ್ಕೊಂಡು ನಮ್ಗೆ ನಿಮ್ಮ ಹತ್ರ ಇರುವಂತ ಶಸ್ತ್ರಾಸ್ತ್ರಗಳು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಜಾನ್ಸ್ ನೀನ್ ನನ್ನ ಟೀಮಿಗೆ ಬಂದ್ ಸೇರ್ಕೋ, ನಾನು ಹೇಳುವಂತ ಆರ್ಡರ್ಸ್ ನ ಫಾಲೋ ಮಾಡು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಸ್ಯಾಂಟನ ಒಪ್ಪೋದಿಲ್ಲ. ನಿನ್ ಮಾತ್ನ ನಾನ್ ಕೇಳ್ಬೇಕಾ ಅಂತ ಕೂಗಾಡ್ತಿರ್ತಾನೆ. ಅವಾಗ ದಾಲ್ ಮತ್ತೆ ಅವನಿಗೆ ಹೊಡಿತಾಳೆ. ಅದರಿಂದ ಅವನು ಕೆಳಗಡೆ ಬಿದ್ದೋಗ್ತಾನೆ. ಅದಾದ್ಮೇಲೆ ಜಾನ್ ಸ್ಯಾಂಟನಗೆ ರಿಡಿಕ್ ನ ಹುಡ್ಕೋದಕ್ಕೆ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ಆದ್ರೆ ಅವನು ನನಗೆ ಜೀವಂತವಾಗ್ಬೇಕು, ನಾನು ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಅದಾದ್ಮೇಲೆ ಬೇಕಾದ್ರೆ ನೀನ್ ಅವನನ್ನ ಸಾಯಿಸೋ, ನಿನಗ್ ಬಂದ್ ದುಡ್ಡಲ್ಲಿ ನನ್ಗಾಗಿರುವಂತ ಖರ್ಚನ ಮಾತ್ರ ಕೊಡು, ಉಳ್ದಿದ್ನೆಲ್ಲ ನೀನೇ ಇಟ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಸ್ಯಾಂಟನ ಕೂಡ ಒಪ್ಕೊಳ್ತಾನೆ. ಅದರಿಂದ ಜಾನ್ಸ್ ಹೊರಗಡೆ ಬಂದು ಒಂದು ಸ್ಕೋಪ್ ನಿಂದ ಸುತ್ತೆಲ್ಲ ನೋಡ್ತಿರ್ಬೇಕಾದ್ರೆ ಅವಾಗ ಅವನಿಗೆ ಸ್ವಲ್ಪ ದೂರದಲ್ಲಿ ಜಾಕಲ್ಸ್ ಡಾಗ್ಸ್ ಕಾಣುತ್ತೆ. ಅವಾಗ ಅವನು ದಾಲ್ಗೆ ಸ್ನೈಪರ್ ನ ತರೋದಕ್ಕೆ ಹೇಳಿ ಆ ಡಾಗ್ ಇರುವಂತ ಡೈರೆಕ್ಷನ್ ಅವಳಿಗೆ ತಿಳಿಸ್ತಾನೆ. ಅದರಿಂದ ದಾಲ್ ಸ್ನೈಪರ್ ನ ಆ ಡಾಗ್ ಕಡೆ ಹೇಮ್ ಮಾಡಿ ಒಂದು ಟ್ರ್ಯಾಕಿಂಗ್ ಡಿವೈಸ್ ನ ಶೂಟ್ ಮಾಡ್ತಾಳೆ. ಆದ್ರೆ ಅದು ಪಕ್ಕಕ್ಕೆ ಬಿದ್ಬಿಡುತ್ತೆ. ಅದನ್ನ ನೋಡಿ ಜಾಕಲ್ಸ್ ಡಾಗ್ ಅಲ್ಲಿಂದ ಓಡೋಗ್ತಿರುತ್ತೆ. ಅಷ್ಟರಲ್ಲಿ ದಾಲ್ ಮತ್ತೆ ಇನ್ನೊಂದು ಟ್ರ್ಯಾಕಿಂಗ್ ಡಿವೈಸ್ ನ ಶೂಟ್ ಮಾಡ್ತಾಳೆ. ಅದು ಸರಿಯಾಗಿ ಆ ಡಾಗ್ ನ ಲೆಗ್ ಚುಟ್ಕೊಳ್ಳುತ್ತೆ. ಅದರಿಂದ ಆ ಡಾಗ್ ಎಲ್ಲಿ ಹೋಗ್ತಿದೆ ಅನ್ನೋದು ಜಾನ್ಸ್ ಗೆ ಗೊತ್ತಾಗ್ತಿರುತ್ತೆ. ಹಾಗಾಗಿ ಅವನು ಮತ್ತೆ ಅವನ ಟೀಮ್ ನವರೆಲ್ಲ ಫ್ಲೈ ಬೈಕ್ ನ ತಗೊಂಡು ಆ ಡಾಗ್ ಇಂದನೇ ಹೋಗ್ತಾರೆ. ಕೊನೆಗೆ ಆ ಡಾಗು ಒಂದು ಕೇವ್ ಒಳಗಡೆ ಹೋಗುತ್ತೆ. ಅದರಿಂದ ಜಾನ್ಸ್ ಆ ಡಾಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದು ಡಿವೈಸ್ ನಿಂದ ಚೆಕ್ ಮಾಡ್ತಾ ಇರ್ತಾನೆ. ಅವಾಗ ಅವನಿಗೆ ಆ ಡಿವೈಸ್ ನಿಂದ ಅವ್ರ ಸುತ್ತ ಒಬ್ಬ ಮನುಷ್ಯ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಎಲ್ಲರೂ ಅವರ ಐ ಟೆಕ್ನಾಲಜಿ ಗನ್ ಗಳನ್ನ ಆಕ್ಟಿವ್ ಮಾಡ್ಕೊಂಡು ಆ ಕೇವ್ ಒಳಗಡೆ ರಿಡಿಕ್ ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಒಂದು ಜಾಗದಲ್ಲಿ ರಿಡಿಕ್ ತರನೇ ಯಾರು ಇರ್ತಾನೆ. ಅವನನ್ನ ಜಾನ್ಸ್ ಟೀಮ್ ನವರೆಲ್ಲ ನೋಡಿ ಅವನಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವನು ರಿಡಿಕ್ ಆಗಿರೋದಿಲ್ಲ, ಬದಲಾಗಿ ಸ್ಯಾಂಟನ ಟೀಮ್ ನ ಫಾಲ್ಕೋ ಆಗಿರ್ತಾನೆ. ಅದೇ ಸಮಯದಲ್ಲಿ ರಿಡಿಕ್ ಜಾನ್ಸ್ ಟೀಮ್ ನವ್ರನ್ನೆಲ್ಲ ಬೇರೆ ಕಡೆ ಕಳಿಸಿ ಅವನು ಅವ್ರ ಸ್ಪೇಸ್ ಶಿಪ್ ಹತ್ರನೇ ಬಂದಿರ್ತಾನೆ. ನಂತರ ಅವನು ಒಂದು ಮಿರರ್ ನ ಸಹಾಯದಿಂದ ಆ ಸ್ಪೇಸ್ ಶಿಪ್ ಒಳಗಡೆ ಯಾರಿದ್ದಾರೆ ಅಂತ ತಿಳ್ಕೊಂಡು ಆ ಸ್ಪೇಸ್ ಶಿಪ್ ನ ಪವರ್ ಸೋರ್ಸ್ ನ ಚೆಕ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಪವರ್ ಸೋರ್ಸ್ ಇರೋದಿಲ್ಲ. ಯಾಕಂದ್ರೆ ಅವಾಗ್ಲೇ ಅದನ್ನ ದಾಲ್ ಮತ್ತೆ ಸ್ಯಾಂಟನ ಇಬ್ರು ಒಂದು ಲಾಕರ್ ಒಳಗಡೆ ಇಟ್ಟಿರ್ತಾರಲ್ವಾ, ಅದರಿಂದ ಅಷ್ಟರಲ್ಲಿ ಅಲ್ಲಿಗೆ ಜಾನ್ಸ್ ಮತ್ತೆ ಅವನ ಟೀಮ್ ನವರೆಲ್ಲ ವಾಪಸ್ ಬಂದು ಲಾಕರ್ ಹತ್ರ ಬಂದು ನೋಡಿದ್ರೆ ಅದ್ರ ಮೇಲ್ಗಡೆ ರಿಡಿಕ್ ಫೇರ್ ಟ್ರೇಡ್ ಅಂತ ಬರ್ದಿರ್ತಾನೆ. ಅದನ್ನ ನೋಡಿ ಎಲ್ಲರಿಗೂ ಅದ್ರೊಳಗಡೆ ರಿಡಿಕ್ ಏನಾದ್ರು ಬಾಂಬ್ ಇಟ್ಟಿರಬಹುದಾ ಅಂತ ಡೌಟ್ ಬರ್ತಿರುತ್ತೆ. ಇಲ್ಲ ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡಿರಬಹುದಾ ಅಂತ ಅನ್ಕೊಳ್ತಾ ಇರ್ತಾರೆ. ಅದರಿಂದ ಆ ಲಾಕರ್ ನ ಓಪನ್ ಮಾಡೋದಕ್ಕೆ ಸ್ಯಾಂಟನಗೆ ತುಂಬಾನೇ ಭಯ ಆಗ್ತಿರುತ್ತೆ. ಅವಾಗ ಅವನು ಆ ಲಾಕರ್ ನ ನಾನು ಓಪನ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಾನ್ ಸ್ಯಾಂಟನಗೆ ನೀನೇನಾದ್ರೂ ಈ ಲಾಕರ್ ನ ಓಪನ್ ಮಾಡದೇ ಇದ್ರೆ ನಾವ್ ಯಾರು ಇಲ್ಲಿಂದ ನಮ್ಮ ಪ್ಲಾನೆಟ್ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅದರಿಂದ ಸ್ಯಾಂಟನ ತುಂಬಾನೇ ಧೈರ್ಯ ಮಾಡ್ಕೊಂಡು ಆ ಲಾಕರ್ ನ ಓಪನ್ ಮಾಡ್ತಾನೆ. ಅವಾಗ ಅದ್ರಲ್ಲಿ ಏನು ಇರೋದಿಲ್ಲ, ಅವ್ರು ಇಟ್ಟಿದ್ದಂತ ಪವರ್ ಸೋರ್ಸ್ ಬ್ಯಾಟ್ರಿ ಕೂಡ ಅದ್ರೊಳಗಡೆ ಇರ್ತವೆ. ಅವುಗಳನ್ನ ನೋಡಿ ಎಲ್ರು ಆ ಲಾಕರ್ ನ ಮತ್ತೆ ಕ್ಲೋಸ್ ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆ ಸಮಯನ ರಿಡಿಕ್ ಯೂಸ್ ಮಾಡ್ಕೊಂಡು ಆ ಪವರ್ ಸೋರ್ಸ್ ಬ್ಯಾಟ್ರಿಗಳನ್ನ ಅಲ್ಲಿಂದ ತಗೊಂಡು ಹೋಗ್ತಾನೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಲೋಕ್ಸ್ಪರ್ ಬಂದು ಪವರ್ ಸೋರ್ಸ್ ಬ್ಯಾಟ್ರಿಗಳನ್ನ ನೋಡಿದ್ರೆ ಅವುಗಳು ಅಲ್ಲಿ ಇರೋದಿಲ್ಲ. ಅವುಗಳನ್ನ ರಿಡಿಕ್ ತಗೊಂಡ್ ಬಂದು ಒಂದು ಜಾಗದಲ್ಲಿ ಬಚ್ಚಿಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿ ಮಳೆ ಬರುವಂತ ವಾತಾವರಣ ಇನ್ನು ಜಾಸ್ತಿ ಆಗ್ತಿರುತ್ತೆ. ಅದರಿಂದ ಅಲ್ಲಿ
ಇನ್ನ ಕೆಲವೇ ಗಂಟೆಗಳಲ್ಲಿ ಮಳೆ ಆಗುತ್ತೆ ಅನ್ನೋದು ರಿಡಿಕ್ಗೆ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಎಲ್ರು ನಮ್ಮ ಪ್ಲಾನೆಟ್ ಗೆ ಹೇಗ್ ವಾಪಸ್ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರಿಡಿಕ್ ಫಾಲ್ಕೋ ಹತ್ರ ಇದ್ದ ರೇಡಿಯೋ ಡಿವೈಸ್ ನ ತಗೊಂಡು ನಾನು ಹೇಳಿ ಡೀಲ್ ನ ನೀವುಗಳು ಒಪ್ಕೊಳ್ಳಿಲ್ಲ ಅಂದ್ರೆ ಯಾರನ್ನು ನಾನು ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಾನ್ಸ್, ನನ್ನ ಹತ್ರ ನಿನ್ನನ್ನ ಹಿಡಿಯೋದಕ್ಕೆ ಬೇಕಾದಷ್ಟು ಡಿವೈಸ್ ಗಳಿದಾವೆ, ನೀನ್ ಜೀವಂತವಾಗಿ ಇರ್ಬೇಕು ಅಂದ್ರೆ ಇಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡು, ನಿನ್ಗೆ ಎಲ್ಲಿ ತನಕ ಓಡೋಗೋದಕ್ಕಾಗುತ್ತೋ ಅಲ್ಲಿ ತನಕ ಓಡ್ತಾನೆ ಇರು ಅಂತ ಹೇಳ್ತಾನೆ. ಅವಾಗ ರಿಡಿಕ್ ಜಾನ್ಸ್ಗೆ ನಿನ್ಗೆ ಧೈರ್ಯ ಇದ್ರೆ ಪಕ್ಕದಲ್ಲಿ ನೋಡು ಅಂತ ಹೇಳ್ತಾನೆ. ಯಾಕಂದ್ರೆ ರಿಡಿಕ್ ಅವ್ನ್ ಮುಂದೆನೆ ನಡ್ಕೊಂಡ್ ಬರ್ತಿರ್ತಾನೆ. ಅವನನ್ನ ನೋಡಿ ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅವಾಗ ಜಾನ್ಸ್ ದಾಲ್ಗೆ ಸ್ನೈಪರ್ ನ ರೆಡಿ ಮಾಡ್ಕೊ ಅಂತ ಹೇಳಿ ಅವನು ಮತ್ತೆ ಸ್ಯಾಂಟನ ಎಲ್ರು ರಿಡಿಕ್ ಬರ್ತಿರುವ ಕಡೆ ಹೋಗ್ತಾರೆ. ಆ ಸಮಯದಲ್ಲಿ ರಿಡಿಕ್ ಅವನ ಹತ್ರ ಇದ್ದಂತ ವೆಪನ್ಸ್ ಗಳನ್ನೆಲ್ಲ ಕೆಳಗಡೆ ಬಿಸಾಕ್ತಾನೆ. ಅದರಿಂದ ಜಾನ್, ಸ್ಯಾಂಟನ ಮತ್ತೆ ಡಿಯಾಸ್ ಎಲ್ರು ಅವ್ರ ಹತ್ರ ಇದ್ದಂತ ವೆಪನ್ಸ್ ಗಳನ್ನು ಕೂಡ ಕೆಳಗಡೆ ಬಿಸಾಕ್ತಾರೆ. ನಂತರ ಎಲ್ರು ಒಂದ್ ಜಾಗದಲ್ಲಿ ಮೀಟ್ ಆಗ್ತಾರೆ. ಅವಾಗ ಜಾನ್ಸ್ ರಿಡಿಕ್ಗೆ 10 ವರ್ಷಗಳ ಹಿಂದೆ ಒಂದು ಪ್ಲಾನೆಟ್ ನಲ್ಲಿ M344/G ಅನ್ನೋ ಒಂದು ಸಿಸ್ಟಮ್ ಇತ್ತು, ಅದು ಏನಾಯ್ತು ಅಂತ ನನಗೆ ಗೊತ್ತಾಗ್ಬೇಕು ಅಂತ ಕೇಳ್ತಾನೆ. ಆ ಮಾತನ್ನ ಕೇಳಿ ರಿಡಿಕ್ಗೆ ಅವರು ಬಿಗ್ ನ ತಂದೆ ಜಾನ್ಸ್ ಅಂತ ಗೊತ್ತಾಗುತ್ತೆ. 10 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಜಾನ್ಸ್ ಅಲ್ಲಿಗೆ ಬಂದಿದ್ದಾನೆ ಅನ್ನೋದು ರಿಡಿಕ್ಗೆ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ದಾಲ್ ಸ್ನೈಪರ್ಗೆ ಪ್ರಜ್ಞೆ ತಪ್ಪಿಸುವಂತ ಇಂಜೆಕ್ಷನ್ ಗಳನ್ನ ಲೋಡ್ ಮಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ರಿಡಿಕ್ ಎಲ್ಲರಿಗೂ ವಾತಾವರಣ ಬದಲಾಗ್ತಾ ಇದೆ. ಇನ್ನ 24 ಗಂಟೆಗಳಲ್ಲಿ ಈ ಪ್ಲಾನೆಟ್ ನಲ್ಲಿ ಯಾರು ಇರೋದಕ್ಕೆ ಆಗೋದಿಲ್ಲ, ನನ್ ಮಾತನ್ನ ಕೇಳಿದ್ರೆ ನೀವೆಲ್ಲ ಬದುಕ್ತೀರಾ, ಪವರ್ ಸಪ್ಲೈನ ನಾನ್ ನಿಮ್ಗೆ ವಾಪಸ್ ಕೊಡ್ತೀನಿ, ನಿಮ್ ಹತ್ರ ಇರುವಂತ ಸ್ಪೇಸ್ ಶಿಪ್ ಗಳಲ್ಲಿ ಒಂದ್ ಸ್ಪೇಸ್ ಶಿಪ್ ನ ನನಗ್ ಕೊಡಿ, ನಿಮ್ಗೆ ಮಳೆ ಬರೋ ತನಕ ಟೈಮ್ ಕೊಡ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅದನ್ನ ನೋಡಿ ಸ್ಯಾಂಟನ ಅವನಿಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಜಾಕಲ್ ಸ್ಟಾಕ್ಸ್ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಸೌಂಡ್ ನ ಕೇಳಿಸ್ಕೊಂಡು ರಿಡಿಕ್ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಆ ಸಮಯದಲ್ಲಿ ದಾಲ್ ಸ್ನೈಪರ್ ಇಂದ ಪ್ರಜ್ಞೆ ತಪ್ಪಿಸುವಂತ ಇಂಜೆಕ್ಷನ್ ಗಳನ್ನ ಶೂಟ್ ಮಾಡ್ಬಿಡ್ತಾಳೆ. ಅದರಿಂದ ರಿಡಿಕ್ ಕೆಳಗಡೆ ಬಿದ್ದೋಗ್ತಾನೆ. ಅಷ್ಟರಲ್ಲಿ ಸ್ಯಾಂಟನ ಜಾಕಲ್ ಸ್ಟಾಕ್ಸ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅದನ್ನ ನೋಡಿ ರಿಡಿಕ್ಗೆ ಸಖತ್ ಕೋಪ ಬರ್ತಿರುತ್ತೆ. ಆದ್ರೆ ಅವನಿಗೆ ಮೇಲ್ಗಡೆ ಎದ್ದೇಳೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಜಾನ್ಸ್ ಅವನ ಹತ್ರ ಬಂದು ಗನ್ನಿಂದ ಹೊಡಿತಾನೆ. ಅದರಿಂದ ಅವನು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಅದಾದ್ಮೇಲೆ ಅವನನ್ನ ಚೈನ್ ಗಳಿಂದ ಒಂದ್ ಕಡೆ ಕಟಾಕಿ ಜಾನ್ಸ್ ಅವನ ಹತ್ರ ಬಂದು ನನ್ ಮಗ ನಿನ್ನನ್ನ ಜೈಲಿಗೆ ಅಂತ ಸ್ಪೇಸ್ ಶಿಪ್ ನಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ M344/G ನ ಸುತ್ತಮುತ್ತ ಕೆಲವು ಅಪಾಯದ ಕರೆಗಳು ಬರ್ತಿದ್ವು. ನಂತರ ನೀವು ಹೋಗ್ತಿದ್ದಂತ ಸ್ಪೇಸ್ ಶಿಪ್ ಕ್ರಾಶ್ ಆಯ್ತು. ಅವಾಗ ನನ್ನ ಮಗ ಬದುಕಿದ್ನ ಇಲ್ಲ ನೀನೇ ಅವನನ್ನ ಸಾಯಿಸ್ತಾ ಅಂತ ಕೇಳ್ತಾನೆ. ಅದಕ್ಕೆ ರಿಡಿಕ್, ಈ ಕಥೆನ ನೀನು ಇನ್ನ ಕೆಲವೇ ಕ್ಷಣಗಳ ಕಾಲ ಮಾತ್ರ ಹೇಳ್ಬೋದು, ಅದರಿಂದ ಏನು ಪ್ರಯೋಜನ ಇಲ್ಲ, ಆದಷ್ಟು ಬೇಗ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಯೋಚನೆ ಮಾಡು ಅಂತ ಹೇಳ್ತಾನೆ. ಅದನ್ನ ಕೇಳಿ ಜಾನ್ಸ್ಗೆ ಸಖತ್ ಕೋಪ ಬರುತ್ತೆ. ಅದರಿಂದ ಅವನು ರಿಡಿಕ್ ನ ಸಾಯಿಸ್ಬಿಡು ಅಂತ ಸ್ಯಾಂಟನಾಗ ಹೇಳ್ತಾನೆ. ಅವಾಗ ಸ್ಯಾಂಟನ ರಿಡಿಕ್ ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿ ರಿಡಿಕ್, ನಾನ್ ನಿಮ್ಗೆ ಕೊಟ್ಟಿದ್ದಂತ ಸಮಯ ಇಲ್ಲಿಗೆ ಮುಗೀತು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವ್ರು ಇಟ್ಟಿದ್ದಂತ ಕ್ಯಾಮ್ರಾ ಮತ್ತೆ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಎಲ್ರು ಅಲ್ಲಿಂದ ಹೊರಗಡೆ ಬಂದು ಕ್ಯಾಮ್ರಾಗೆ ಏನ್ ಸಿಕ್ಕಿದೆ ಅಂತ ನೋಡಿದ್ರೆ ಅಲ್ಲಿಗೆ ತುಂಬಾನೇ ಮಡ್ಡಿ ಮನ್ಸ್ಗಳು ಬರ್ತಿರ್ತವೆ. ಅದರಿಂದ ಎಲ್ರು ಮತ್ತೆ ವಾಪಸ್ ಸ್ಪೇಸ್ ಸ್ಟೇಷನ್ ಒಳಗಡೆ ಬಂದು ಡೋರ್ ನ ಲಾಕ್ ಮಾಡ್ತಾರೆ. ಅಷ್ಟರಲ್ಲಿ ಲಾಕ್ಸ್ಪುರ್ ಒಂದು ಕ್ರಿಯೇಚರ್ ಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಆ ಕ್ರಿಯೇಚರ್ ಅದರ ಬಾಲ್ದಿಂದ ಅವನಿಗೆ ಚುಚ್ಚಿ ಸಾಯಿಸ್ಬಿಡುತ್ತೆ. ಅದನ್ನ ನೋಡಿ ಎಲ್ರು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮಾಸ್ ನ ಒಂದು ಕ್ರಿಯೇಚರ್ ಮೇಲ್ಗಡೆ ಎಳ್ಕೊಂಡ್ ಬಿಡುತ್ತೆ. ಅದರಿಂದ ಎಲ್ರು ಆ ಸ್ಪೇಸ್ ಸ್ಟೇಷನ್ ನ ಡೋರ್ ಮತ್ತೆ ಕಿಟಕಿಗಳನ್ನ ಕ್ಲೋಸ್ ಮಾಡ್ಕೊಂಡು ಆ ಕ್ರಿಯೇಚರ್ ಎಲ್ಲಾದ್ರೂ ಬರಬಹುದು ಅಂತ ಕಾಯ್ತಾ ಇರ್ತಾರೆ. ಅವ್ರ ಪರಿಸ್ಥಿತಿನ ನೋಡಿ ರಿಡಿಕ್ ಸಖತ್ ನಗ್ತಾ ಇರ್ತಾನೆ. ಅವನನ್ನ ನೋಡಿ ಜಾನ್ಸ್ ಯಾಕೆ ನಗ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ರಿಡಿಕ್, ಇನ್ನ 1 ನಿಮಿಷದಲ್ಲಿ ನಾನ್ ನಿಮ್ಗೆ ಪವರ್ ಸಪ್ಲೈನ ಕೊಡ್ತೀನಿ, ಅದನ್ನ ತಗೊಂಡು ಒಂದು ಸ್ಪೇಸ್ ಶಿಪ್ ನ ಇಲ್ಲೇ ಬಿಟ್ಟು ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ಜಾನ್ಸ್ ಮಗನಿಗಾದಂತೆ ನಿಮ್ಗೂ ಕೂಡ ಆಗುತ್ತೆ, ನೀವ್ ಯಾರು ಬದುಕೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಜಾನ್ಸ್ ಅವನ ಕಂಡೀಷನ್ ಒಪ್ಕೊಂಡು ರಿಡಿಕ್ ನ ರಿಲೀಸ್ ಮಾಡ್ತಾ ಇರ್ತಾನೆ. ಅದಕ್ಕೆ ಸ್ಯಾಂಟನ ಒಪ್ಪೋದಿಲ್ಲ. ಆದ್ರೆ ಅಷ್ಟರಲ್ಲಿ ಜಾನ್ ರಿಡಿಕ್ ನ ಕಾಲಿಗೆ ಹಾಕಿದ್ದಂತ ಚೈನ್ ಲಾಕ್ ನ ಓಪನ್ ಮಾಡ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಸ್ಯಾಂಟನ ರಿಡಿಕ್ ನ ಸಾಯಿಸೋದಕ್ಕೆ ಅಂತ ಮುಂದೆ ಬಂದಾಗ ರಿಡಿಕ್ ಅವನಿಗೆ ಕಾಲ್ನಿಂದ ಕಿಕ್ ಮಾಡ್ತಾನೆ. ಅವಾಗ ಸ್ಯಾಂಟನ ಕೈಲಿದ್ದಂತ ಕತ್ತಿ ಮೇಲ್ಗಡೆ ಹೋಗಿ ಕೆಳಗಡೆ ಬೀಳುತ್ತೆ. ಅದನ್ನ ರಿಡಿಕ್ ಮತ್ತೆ ಸ್ಯಾಂಟನ ಕಡೆಗೆ ಒದಿತಾನೆ. ಅವಾಗ ಆ ಕತ್ತಿ ಹೋಗಿ ಸ್ಯಾಂಟನ ಕತ್ತನ್ನ ಕಟ್ ಮಾಡ್ಬಿಡುತ್ತೆ. ನಂತರ ಆ ಸ್ಯಾಂಟನ ಕತ್ತು ಅವನೇ ತಂದಿದ್ದಂತ ಬಾಕ್ಸ್ ಒಳಗಡೆ ಬಿದ್ದೋಗುತ್ತೆ. ಅದನ್ನ ಎಲ್ರು ತುಂಬಾನೇ ಗಾಬರಿಯಿಂದ ನೋಡ್ತಾ ಇರ್ತಾರೆ. ನಂತರ ಅವ್ರುಗಳು ರಿಡಿಕ್ ನ ರಿಲೀಸ್ ಮಾಡಿ ಹೊರಗಡೆ ಬಂದು ಅಲ್ಲಿದ್ದಂತ ಮಡ್ ಮೋನ್ಸ್ಟರ್ ಕ್ರಿಯೇಚರ್ ಗಳನ್ನ ಸಾಯಿಸಿ ರಿಡಿಕ್, ಜಾನ್ಸ್ ಮತ್ತೆ ಡಿಯಾಸ್ ನ ಪವರ್ ಸಪ್ಲೈನ ತರೋದಕ್ಕೆ ಅಂತ ಕಳಿಸ್ತಾರೆ. ಅವ್ರು ಹೋಗ್ತಿರ್ಬೇಕಾದ್ರೆ ಕೆಳಗಡೆ ತುಂಬಾನೇ ಕ್ರಿಯೇಚರ್ ಗಳಿರ್ತವೆ. ಆ ಕ್ರಿಯೇಚರ್ ಗಳು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತವೆ. ಆದ್ರೂ ಕೂಡ ಅವ್ರುಗಳು ಆ ಕ್ರಿಯೇಚರ್ ಗಳಿಗೆ ಸಿಗದಿರೋ ಹಾಗೆ ಮೇಲ್ಗಡೆ ಫ್ಲೈ ಮಾಡ್ಕೊಂಡು ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಡಿಯಾಸ್ ಬೇಕು ಅಂತಾನೆ ಜಾನ್ಸ್ ಬೈಕ್ಗೆ ಡ್ಯಾಶ್ ಹೊಡೆದು ಅವನು ಕೆಳಗಡೆ ಬೀಳೋ ತರ ಮಾಡ್ತಾನೆ. ಯಾಕಂದ್ರೆ ಅವನು ರಿಡಿಕ್ ನ ಸಾಯಿಸಿ ಅದ್ರಲ್ಲಿ ಬರುವಂತ ರಿವರ್ಸ್ ನ ಅವನು ಒಬ್ನೇ ತಗೊಳ್ಬೇಕು ಅಂತ ಹಾಗೆ ಮಾಡ್ತಾನೆ. ಈ ಕಡೆ ಜಾನ್ಸ್ ಕೆಳಗಡೆ ಬಿದ್ದಿದ್ರಿಂದ ಅವನು ಅವನ್ ಸುತ್ತೆಲ್ಲ ಯಾವ್ದಾದ್ರು ಕ್ರಿಯೇಚರ್ ಬರ್ಬೋದು ಅಂತ ಗಾಬರಿಯಿಂದ ನೋಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ರಿಡಿಕ್ ಬಂದು ಜಾನ್ಸ್ ಗೆ ಸಹಾಯ ಮಾಡ್ತಾನೆ. ನಂತರ ರಿಡಿಕ್ ಜಾನ್ಸ್ ನ ಅವನ್ ಬೈಕ್ ನಲ್ಲಿ ಕೂರ್ಸ್ಕೊಂಡು ಪವರ್ ಸಪ್ಲೈ ನ ಬಚ್ಚಿಟ್ಟಿರುವಂತ ಜಾಗದ ಹತ್ರ ಬಂದು ಅವುಗಳನ್ನ ಹೊರಗಡೆ ತೆಗೆಯೋದಕ್ಕೆ ಅಂತ ಮಣ್ ಬಗಿತಾ ಇರ್ತಾನೆ. ಅವಾಗ ರಿಡಿಕ್ ಜಾನ್ಸ್ ಗೆ ನಾನ್ ನಿನ್ನ ಮಗನನ್ನ ಸಾಯಿಸ್ತಿಲ್ಲ, ಅವನು ಅವನಿಂದನೇ ಸತೋದ ಅಂತ ಹೇಳ್ತಾನೆ. ಅದಕ್ಕೆ ಜಾನ್ಸ್ ನೀನ್ ಏನ್ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಅವಾಗ ರಿಡಿಕ್, ನಿನ್ ಮಗ ಡ್ರಗ್ಸಿಗೆ ಅಡಿಕ್ಟ್ ಆಗಿದ್ದ, ಅದರಿಂದ ಅವನೊಬ್ಬ ಆತಂಕವಾದಿ ತರ ಬಿಹೇವ್ ಮಾಡ್ತಿದ್ದ. ಒಂದಿನ ಅವನು ಒಂದು ಚಿಕ್ಕ ಮಗುನ ಸಾಯಿಸೋದಕ್ಕೆ ನೋಡ್ತಿದ್ದ, ಅದನ್ನ ನಾನ್ ತಡ್ದೆ. ಅದರಿಂದ ಅವನಿಗೂ ನನ್ಗೂ ಸ್ವಲ್ಪ
ಜಗಳ ಆಯ್ತು. ಅದನ್ನೇ ಬಿಟ್ರೆ ಅವನಿಗೂ ನನ್ಗೂ ಏನು ದ್ವೇಷ ಇರ್ಲಿಲ್ಲ. ಅವ್ನ್ ತಗೊಳ್ತಿದ್ದಂತ ಡ್ರಗ್ಸ್ ಇಂದಾನೆ ಅವನು ಸತೋದ. ಯಾಕಂದ್ರೆ ಅವನು ಒಂದಿನಕ್ಕೆ 2 ಟೈಮ್ಸ್ ತಗೊಳ್ತಿದ್ದ ಅಂತ ಹೇಳ್ತಾನೆ. ಅಷ್ಟ್ ಹೇಳಿದ್ರು ಕೂಡ ಜಾನ್ಸ್ ನಂಬ್ತಾ ಇರೋದಿಲ್ಲ. ನೀನ್ ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಿರ್ತಾನೆ. ಅವಾಗ ರಿಡಿಕ್ ನನ್ಗೆ ಸುಳ್ಳು ಹೇಳುವಂತ ಅವಶ್ಯಕತೆ ಇಲ್ಲ, ಇದೇ ಸತ್ಯ, ನೀನ್ ನಂಬಿದ್ರೆ ನಂಬು, ಇಲ್ಲ ಬಿಟ್ರೆ ಬಿಡು ಅಂತ ಹೇಳಿ ಅವ್ನ್ ಬಚ್ಚಿಟ್ಟಿದ್ದಂತ ಪವರ್ ಸೋರ್ಸ್ ಬ್ಯಾಟ್ರಿಗಳನ್ನ ಹೊರಗಡೆ ತೆಗಿತಾನೆ. ಆ ಬ್ಯಾಟ್ರಿಗಳನ್ನ ನೋಡಿ ಡಿಯೋಸ್ ಜಾನ್ಸ್ ಮೇಲೆ ಅಟ್ಯಾಕ್ ಮಾಡಿ ರಿಡಿಕ್ ಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅಷ್ಟರಲ್ಲಿ ರಿಡಿಕ್ ಅವನ್ ಮೇಲೆ ಅಟ್ಯಾಕ್ ಮಾಡಿ ಅವನ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಡಿಯಸ್ ನನ್ ಕೆಲ್ಸನ ತುಂಬಾ ಈಸಿ ಮಾಡಿದ್ದಕ್ಕೆ ನಿನ್ಗೆ ತುಂಬಾನೇ ಥ್ಯಾಂಕ್ಸ್ ರಿಡಿಕ್ ಅಂತ ಹೇಳಿ ರಿಡಿಕ್ ಕೈಗಳನ್ನ ಇಟ್ಕೊಂಡು ಮೇಲ್ಗಡೆ ಎತ್ತುತ್ತಾ ಇರ್ತಾನೆ. ಅವಾಗ ರಿಡಿಕ್ ಅವನ್ ಕೈಗಳಿಂದ ಬಿಡಿಸ್ಕೊಂಡ್ ಬಂದು ಅವ್ನ್ ಮುಚ್ಚಿಟ್ಟಿದ್ದಂತ ಕತ್ತಿನ ತಗೊಂಡು ಡಿಯಸ್ ನ ಕತ್ತರಿಸ್ಬಿಡ್ತಾನೆ. ಅದರಿಂದ ಅವನು ಸತ್ತೋಗ್ತಾನೆ. ಅದನ್ನ ನೋಡಿ ಜಾನ್ಸ್, ನೀನ್ ಆ ಕತ್ತಿನ ನಮ್ಮನ್ನ ಸಾಯಿಸೋದಕ್ಕೆ ಅಂತಾನೆ ಇಟ್ಟಿದ್ದೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ರಿಡಿಕ್, ನಮ್ಮ ಹತ್ರ ಇರುವಂತ ಈ ಬೈಕ್ ಗಳು ಮಳೆಲ್ ನೆಂದು ಹಾಳಾಗಿದಾವೆ, ಅದನ್ನ ಮೊದ್ಲು ರೆಡಿ ಮಾಡು ಅಂತ ಹೇಳ್ತಾನೆ. ಅದರಿಂದ ಜಾನ್ಸ್ ಆ ಬೈಕ್ ಗಳನ್ನ ರೆಡಿ ಮಾಡಬಹುದಾ ಅಂತ ನೋಡ್ತಾನೆ. ಆದ್ರೆ ಅದು ಅವನ್ ಕೈಲಿ ಸಾಧ್ಯ ಆಗೋದಿಲ್ಲ. ಅವಾಗ ಅವರಿಬ್ರು ಪವರ್ ಸಪ್ಲೈನ ಅವ್ರ ಹಿಂದೆ ನೇತಾಕೊಂಡು ಅಲ್ಲಿದ್ದಂತ ಕ್ರಿಯೇಚರ್ ಗಳನ್ನ ಸಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರು ಸುತ್ತೆಲ್ಲ ಕ್ರಿಯೇಚರ್ ಗಳು ಸುತ್ತಾಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ತಾ ಇರ್ತವೆ. ಆದ್ರೂ ಕೂಡ ಅವ್ರುಗಳು ಆ ಕ್ರಿಯೇಚರ್ ಗಳನ್ನ ಸಾಯಿಸ್ತಿರ್ತಾರೆ. ಈಗಿರ್ಬೇಕಾದ್ರೆ ಒಂದು ಕ್ರಿಯೇಚರ್ ರಿಡಿಕ್ ಅದ್ರ ಕೊಂಬಿಂದ ಚುಚ್ಬಿಟ್ಟಿರುತ್ತೆ. ಅದರಿಂದ ಅವನ ಬಾಡಿಯಿಂದ ಸಖತ್ ಬ್ಲಡ್ ಬರ್ತಿರುತ್ತೆ. ಅವಾಗ ರಿಡಿಕ್ ಕೆಳಗಡೆ ಬಿದ್ದೋಗ್ತಾನೆ. ಅದನ್ನ ನೋಡಿ ಜಾನ್ಸ್ ಒಂದು ಬಾಂಬ್ ನ ಹಾಕಿ ರಿಡಿಕ್ ಹತ್ರ ಬಂದು ಅವನ ಹತ್ರ ಇದ್ದಂತಹ ಪವರ್ ಸಪ್ಲೈ ಬ್ಯಾಟ್ರಿನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಸ್ಪೇಸ್ ಶಿಪ್ ಹತ್ರ ಬಂದು ದಾಲ್ಗೆ ನಾನು ಏನ್ ಹೇಳ್ತೀನೋ ಅದನ್ನೇ ಫಾಲೋ ಮಾಡಿ ಅಂತ ಹೇಳ್ತಾನೆ. ಈ ಕಡೆ ರಿಡಿಕ್ ತುಂಬಾನೇ ಕಷ್ಟಪಟ್ಟು ಮೇಲ್ಗಡೆ ಎದ್ದು ಅಲ್ಲಿ ಪಕ್ಕದಲ್ಲಿ ಬಿದ್ದಿದ್ದಂತ ಕೋಲ್ನ ತಗೊಂಡು ಗಾಯ ಆಗಿರುವಂತ ಜಾಗಕ್ಕೆ ಇಟ್ಕೊಂಡು ಅವನ್ ಕತ್ತಿನ ನೋಡ್ತಾನೆ. ಅದು ಅರ್ಧಕ್ಕೆ ಕಟ್ಟಾಗ್ಬಿಟ್ಟಿರುತ್ತೆ. ಆದ್ರೂ ಕೂಡ ಅವನು ಅದನ್ನೇ ತಗೊಂಡು ಆ ಪ್ರಾಣಿಗಳ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಅವಾಗ ಅವ್ನು ಇರುವಂತ ಜಾಗಕ್ಕೆ ತುಂಬಾನೇ ಕ್ರಿಯೇಚರ್ ಗಳು ಬಂದು ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತವೆ. ಅವುಗಳನ್ನ ರಿಡಿಕ್ ಎಷ್ಟೇ ಸಾಯಿಸಿದ್ರು ಕೂಡ ಆ ಕ್ರಿಯೇಚರ್ ಗಳು ಮತ್ತೆ ಮತ್ತೆ ಬಂದು ಅವನನ್ನ ಸಾಯಿಸೋದಕ್ಕೆ ನೋಡ್ತಿರ್ತವೆ. ಈಗಿರ್ಬೇಕಾದ್ರೆ ಒಂದು ಕ್ರಿಯೇಚರ್ ರಿಡಿಕ್ ನ ಇನ್ನೇನ್ ಸಾಯಿಸ್ಬೇಕು, ಅಷ್ಟರಲ್ಲಿ ಅಲ್ಲಿಗೆ ಯಾರೋ ಬಂದು ಅಲ್ಲಿರುವಂತ ಕ್ರಿಯೇಚರ್ ಗಳಿಗೆ ಶೂಟ್ ಮಾಡಿ ಸಾಯಿಸ್ತಾರೆ. ಅವರು ಯಾರಿರ್ಬಹುದು ಅಂತ ರಿಡಿಕ್ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಜಾನ್ಸ್. ಅವನು ಸ್ಪೇಸ್ ಶಿಪ್ ನ ರಿಡಿಕ್ ಹತ್ರ ತಗೊಂಡ್ ಬಂದು ದಾಲ್ನ ಕೆಳಗಡೆ ಕಳಿಸ್ತಾನೆ. ಅವಳು ರಿಡಿಕ್ ಹತ್ರ ಬಂದು ಅವನನ್ನು ಕೂಡ ಮೇಲ್ಗಡೆ ಕರ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ಜಾನ್ಸ್ ಅವನ ಪ್ಲಾನೆಟ್ ಕಡೆ ಹೋಗ್ತಾನೆ. ಅದೇ ರೀತಿ ಕ್ರೋನ್ ಕೂಡ ವಾಪಸ್ ಅವನ್ ಪ್ಲಾನೆಟ್ ಬಂದು ಕ್ರೋನ್ ಹತ್ರ ವಾಕೋ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಕ್ರೋನ್ ವಾಕೋ ಬಗ್ಗೆ ಏನು ಹೇಳೋದಿಲ್ಲ. ಅದರಿಂದ ರಿಡಿಕ್ ಅವನನ್ನ ಸಾಯಿಸಿ ಕಾನ್ಸರ್ಟ್ ಹತ್ರ ಬಂದು ವಾಕೋ ಎಲ್ಲಿ ಅಂತ ಒಂದ್ ಮಾತ್ನಲ್ಲಿ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಅವಳು ವಾಕೋ ಇವಾಗ ಇಲ್ಲಿಂದ ರಾಜನಾಗಿದ್ದಾನೆ ಅಂತ ಹೇಳ್ತಾಳೆ. ಮುಂದೆ ರಿಡಿಕ್ ವಾಕೋನ ಹೇಗ್ ಸಾಯಿಸ್ತಾನೆ ಅನ್ನೋದನ್ನ ನೀವೇನಾದ್ರೂ ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ಪಾರ್ಟ್ ನ ನೋಡ್ಬೇಕು. ಯಾಕಂದ್ರೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.